ಎಸ್ಎಸ್ಎಫ್ ಕಲ್ಲಡ್ಕ ಸೆಕ್ಟರ್ ದೇರಳಕಟ್ಟಿ ಇನೆಪೋಯ ಮೆಡಿಕಲ್ ಕಾಲೇಜು ಸಹಭಾಗಿತ್ವದಲ್ಲಿ ಎಸ್ಎಸ್ಎಫ್ ಜಿಲ್ಲಾ ಬ್ಲಡ್ ಸೈಬೋ ವತಿಯಿಂದ 58ನೇ ರಕ್ತದಾನ ಶಿಬಿರ ವಿಟ್ಲ ಸಮೀಪದ ಬೋಳಂತೂರು ಎನ್ಸಿ ರೋಡ್ನಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಸೈಯದ್ ಶಿಹಾಬುದ್ದೀನ್ ತಂಗಲ್ ಮದಕ ದುವಾ ಆಶೀರ್ವಚನ ನೀಡಿದ್ರು. ಮುಷ್ತಕ್ ರಹಮಾನ್ ತಂಗಲ್ ಚಟ್ಟೆಕಲ್ಲು ಉದ್ಘಾಟಿಸಿದ್ರು. ಎಸ್ಎಸ್ಎಫ್ ಕಲ್ಲಡ್ಕ ಸೆಕ್ಟರ್ ಅಧ್ಯಕ್ಷ ಮೊಹಮ್ಮದ್ ಮಜೀದ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ದಾರುಲ್ ಅಶಾರಿಯದ್ ವ್ಯವಸ್ಥಾಪಕ ಮೊಹಮ್ಮದ್ ಅಲಿ ಸಕಾಪಿ ಪ್ರಭಾಷಣ ಮಾಡಿದ್ರು. ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಇಬ್ರಾಹಿಂ ಸಕಾಪಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಕ್ತವನ್ನ ಶೇಖರಣೆ ಮಾಡುವ ಶಕ್ತಿ ಇರುವುದು ಮನುಷ್ಯರಿಗೆ ಮಾತ್ರ ಸಾಧ್ಯವಿದೆ. ರಕ್ತದಾನ ಕಾರ್ಯ ಶ್ರೇಷ್ಠ ಕಾರ್ಯವಾಗಿದೆ. ಅದು ಒಂದು ಜೀವವನ್ನ ರಕ್ಷಿಸಲು ಸಾಧ್ಯವಿದೆ. ಎಸ್ಎಸ್ಎಫ್ ದಾಖಲೆ ಮಟ್ಟದಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡು ಬರುತ್ತಿದೆ ಎಂದು ಹೇಳಿದ್ರು. ರಕ್ತವನ್ನು ಸೇಕರಣೆ ಮಾಡುವಂತ ಒಂದು ಕಂಪನಿ ಇರುವುದು ಮನುಷ್ಯ ಮಾತ್ರವಾಗಿದೆ. ಆ ಮನುಷ್ಯನ ದೇಹದಿಂದ ನೀಡುವ ರಕ್ತವಲ್ಲದೆ ಬೇರೆ ಯಾವುದೇ ಒಂದು ರಕ್ತವನ್ನು ಉಂಟು ಮಾಡುವ ಉತ್ಪತ್ತಿಗಳು ಯಾವುದೇ ಒಂದು ಕಂಪನಿಗೂ ಇಲ್ಲ. ಆದ್ದರಿಂದ ಈ ರಕ್ತವನ್ನು ನಾವೇ ಕೊಡಬೇಕಾಗಿದೆ. ಆದ್ದರಿಂದ ಆ ನಮ್ಮ ದೇಹದಲ್ಲಿರುವ ನಾವು ರಕ್ತವನ್ನು ತೆಗೆದು ನಮ್ಮಿಂದ ಯಾವುದಾದ್ರೂ ರೋಗಿಗೆ ನಾವು ಲಾಭ ಉಂಟಾಗಲಿ, ಅವರ ಆ ರೋಗವನ್ನೆಲ್ಲ ಶಮನಗೊಳಿಸಿ ಅವರನ್ನು ಒಳ್ಳೆ ರೀತಿಯಲ್ಲಿ ಜೀವಿಸಲಿ ಎಂಬ ಉದ್ದೇಶದಿಂದ ಈ ಎಂಥ ಒಂದು ಬ್ಲಡ್ ಕ್ಯಾಂಪ್ ನಾವು ನಿರಂತರವಾಗಿ ನಾವು ಮಾಡಿಕೊಂಡು ಎಸ್ಎಸ್ಎಫ್ ಜಿಲ್ಲಾ ಕ್ಯಾಂಪಸ್ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ತುರ್ಕಳಿಕೆ ಅವರು ವಿಪೋ ನ್ಯೂಸ್ನೊಂದಿಗೆ ಮಾತನಾಡಿ, ಎಸ್ಎಸ್ಎಫ್ ಸಂಘಟನೆ ಸಾಮಾಜಿಕ ಜಾಗೃತಿ ಮೂಡಿಸುವ ಸಂಘಟನೆಯಾಗಿದೆ. ಕೋಮುವಾದ ಉಗ್ರವಾದದ ವಿರುದ್ಧ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿದೆ. ಎಸ್ಎಸ್ಎಫ್ ಸಂಘಟನೆ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಬರುತ್ತಿದೆ. ರಕ್ತ ಸಂಗ್ರಹಿಸಿ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ತಲುಪಿಸಲಾಗುತ್ತಿದೆ. ನೆಲ್ಯಾಡಿ, ಪುತ್ತೂರು ಮೊದಲಾದ ಕಡೆಗಳಲ್ಲಿ ಇದೇ ರೀತಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. 3472 ಬಾಟಲ್ ರಕ್ತ ಸಂಗ್ರಹ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿರುವ ಸರ್ವಧರ್ಮದ ರೋಗಿಗಳಿಗೆ ಸೂಕ್ತ ಸಮಯದಲ್ಲಿ ಒದಗಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಹಲವಾರು ಸೇವೆಗಳ ಮೂಲಕ ಅತ್ಯಂತ ಪ್ರಮುಖವಾದಂತಹ ಒಂದು ಸೇವೆಯಾಗಿದೆ. ರಕ್ತದಾನ ಶಿಬಿರದ ಮೂಲಕ ನಾವು ರಕ್ತಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಸೂಕ್ತವಾದ ಸಮಯದಲ್ಲಿ ಎಲ್ಲ ರೋಗಿಗಳಿಗೆ ನಾವು ವಿತರಣೆ ಮಾಡುವಂತಹ ಪ್ರಯತ್ನ ನಡೆಸ್ತಾ ಇದ್ದೇವೆ. ಅದು ತುಂಬ ಯಶಸ್ವಿಯಾಗಿ ನಡೆಯುತ್ತಾ ಇದೆ. ಕಳೆದ ಅವಧಿಯಲ್ಲಿ ಹಲವಾರು ಬ್ಲಡ್ ಕ್ಯಾಂಪ್ಗಳು, ರಕ್ತದಾನ ಶಿಬಿರಗಳು ಎಸ್ಎಸ್ಎಫ್ ಜಿಲ್ಲಾ ಸಮಿತಿ ವತಿಯಿಂದ ನಡೆದರೂ ಕೂಡ 2015 ಜುಲೈಯಿಂದ ಬ್ಲಡ್ ಸೈಬೋ ಎಂಬ ಹೆಸರಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಬ್ಲಡ್ ಸೈಬೋ ಅಧೀನದಲ್ಲಿ 58ನೇ ರಕ್ತದಾನ ಶಿಬಿರವಾಗಿದೆ. ಕಲ್ಲಡ್ಕ ಸೆಕ್ಟರ್ನ ಇವತ್ತು ಇಲ್ಲಿ ನಡೆಯುತ್ತಾ ಇರುವುದು. ಇದೇ ದಿವಸದಂದು ಇದೀಗ ಉಪ್ಪಿನಂಗಡಿ ಡಿವಿಷನ್ನ ನೆಲ್ಯಾಡಿಯಲ್ಲಿ ಕೂಡ ರಕ್ತದಾನ ಶಿಬಿರ ನಡೆಯುತ್ತಾ ಇದೆ. ಅದರೊಟ್ಟಿಗೆ ಪುತ್ತೂರು ಡಿವಿಷನ್ನ ಕುಂಬ್ರ ಸೆಕ್ಟರ್ನಲ್ಲೂ ಕೂಡ ಈ ರಕ್ತದಾನ ಶಿಬಿರ ನಡೆಯುತ್ತಾ ಇದೆ. ಕಾರ್ಯಕ್ರಮದಲ್ಲಿ ಮದರಸದಲ್ಲಿ ಸೇವೆ ಸಲ್ಲಿಸಿದ ಅಲ್ ಹಾಜ್ ಸುಲೈಮಾನ್ ಮುಸ್ಲಿಯಾರ್ ನಾರ್ಷಾ, 50 ಬಾರಿಗಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಇಸ್ಮಾಯಿಲ್ ಮಾಸ್ಟರ್ ಮೊಂಟೆ ಪದವು, ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದ ಕೃಷ್ಣಪ್ಪ ಕೊಕ್ಕಪುಣಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಕೊಳನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕುಳಾಲು, ಇಸ್ಮಾಯಿಲ್ ಬಬ್ಬುಕಟ್ಟೆ, ಇಸ್ಮಾಯಿಲ್ ಮಾಸ್ಟರ್ ಮಂಗಳ ಪದವು, ಸುಲೈಮಾನ್ ಮುಸ್ಲಿಯಾರ್, ಇಬ್ರಾಹಿಂ ಖಲೀಲ್ ಮುಸ್ಲಿಯಾರ್, ಮುತಲಿಬ್ ನಾರ್ಷಾ, ಚಂದ್ರಶೇಖರ ಬಳಂತೂರು, ಅಬ್ದುಲ್ ಹಮೀದ್ ಮದನಿ, ಎಸ್ಎಂ ಅಬುಬಕರ್, ಅಬ್ದುಲ್ ರಶೀದ್ ಹಾಜಿ ವಗ್ಗಾ, ಅಬೀದ್ ನೈಮಿ, ಅಕ್ಬರ್ ಅಲಿ ಮದನಿ, ಆಲಿ ಮದನಿ, ಇಬ್ರಾಹಿಂ ಕರೀಂ ಕದ್ಕರ್, ಅಬ್ದುಲ್ ಹಮೀದ್ ಮುಸ್ಲಿಯಾರ್, ಮುಸ್ತಫಾ ಕೋಡಪದವು, ಖಾದರ್ ಸಕಾಪಿ, ಅಬ್ಬಸ್ ಮುಸ್ಲಿಯಾರ್, ಜಯರಾಜ್, ರಫೀಕ್ ಮಾಡಿತಪಡಿ, ಸಿಎಚ್ ರಜಾಕ್, ದಾವೂದ್, ಇಲಿಯಾಸ್, ವಾಚಿದ್ ಹನೀಫಿ, ಜಬ್ಬರ್ ಕಣ್ಣೂರು, ಖಾದರ್ ಕೊಕ್ಕಪುಣೆ, ಅಬ್ದುಲ್ಲಾ ನಾರಂಕೋಡಿ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿಪೋ ನ್ಯೂಸ್ 10 7 ವಿಟ್ಲ.